ಕೇಳವ ಮತ್ತೆ ಅಯ್ಯೋ ದೇರಾಣಿಗೋ ದಯವಿಟ್ಟು ನಿಮ್ಗೆ ಎಡ್ಕೆ ಇಟ್ಕೊಳೋದು ಮುಗಿಯೋದು ಒಂದೇ ಸಾಕು. ರಾಜ್ಯದ ಜನತೆ ನೋಡೋರೆ, ಸತೀಶ್ ಬಿಡೋ ರೀಲ್ನ ಎಲ್ಲ ನೋಡೋರೆ, ಇದ್ರ ಮೇಲೆ ಹಿಡಿಯೋಕೆ ಹೋಗ್ಬೇಡ್ರಿ. ಇವಾಗ ಹೆಸ್ರು ಮಾಡೋಕೆ ಗಿಲ್ಲಿನ ಬೈದು ಉಗಿಸ್ಕೊಂಡು ಕ್ಯಾಕಸ್ ಉಗಿಸ್ಕೊಂಡು ಹೆಸ್ರು ಮಾಡೋಕೆ ಹೋಗ್ತಾವನೆ. ದಯವಿಟ್ಟು ನಮ್ಗೆ ಅವನ ಬಗ್ಗೆ ಮಾತಾಡೋಕೆ ನನಗೂ ಬೇಜಾರು ಸರ್, ಬೇಡ ಅನಿಸ್ತೈತೆ. ಏನು ಹಿಂಗೆ ಬಿಡ್ತಾನೆ, ಅದು ಹೆಂಗೆ ತಡೀತಾವ್ರೆ ಕರ್ನಾಟಕದ ಜನತೆ ಹಿಂಗೆ ಬಿಡೋ ರೀಲ್ ಅನಿಸ್ಬಿಟ್ಟೈತೆ. ಆದರೆ ಈಗ ಕೊಳಕ ಅದೇ ರೀತಿ ಅವ್ನಿಗೆ ಕಾಮನ್ ಸೆನ್ಸ್ ಇಲ್ಲ, ಅದೇ ರೀತಿ ಅವ್ನು ಹೊರಗಡೆ ನಾನು ಹೊರಗಡೆ ಬರೋಕ್ಕೆ ಅವರೇ ಕಾರಣ ಅಂತ ಹೇಳ್ಬಿಟ್ಟು ಒಂದು ಇದರಲ್ಲಿ ಹೇಳ್ತಾರೆ. ಇವನಿಗೆ ಒಳಗಡೆ ಆಟ ಇತ್ತು, 16-17 ಜನ ಇದ್ರು. ಇವನು ಸತೀಶ್ನ ಪುಂಗೋದು ಯಾರು ನಂಬಾರ. ಇವಾಗ ಚಿಕ್ಕ ಮಕ್ಳು 100 ಸಲ ಯೋಚನೆ ಮಾಡುತ್ತೆ ಏನನ್ನ ಒಂದು ರೀಲ್ ಬಿಟ್ಟರೆ ನಿಜಾನ ಏನಂತ. ಫಿಲಮಲ್ಲೇ ಕರೆಕ್ಟಾಗಿ ಎತ್ತಬೇಕು. ಇವನು ಒಳಗಡೆ ಹೋಗ್ಬಿಟ್ಟು ಇವ್ನು ಬಿಡೋ ರೀಲ್ನ 2 ಸಾವಿರ ಕೇಳ್ತಾರೆ. ಡ್ಯಾಡಿ ಮಮ್ಮಿ ಮಾತನ್ನ ಕೇಳೋದು ಮಕ್ಳು ಇವಾಗ ಉಟ್ಕೊಂಡವ್ರೆ. ಇವನು ಒಳಗಡೆ ಇವನಿಗಿಂತ ಕಲಾಕಾರಗಳು ಒಳಗಡೆ ಅಲ್ವಾ. ಇವನು ಯಾರೋ ಬಂದ್ಬಿಟ್ಟು ಬರ್ರಿ ನಾನು ಪುಂಗಿ ಉತ್ತಿ ಅಂದ್ಬಿಟ್ಟು ಕಿವಿ ಹೂವು ಹಾಕೋದ್ರೆ ಯಾರು ಇಕ್ಸ್ಕೊತಾರೆ. ಗಿಲ್ಲಿ ಸರಿಯಾಗಿ ಇಟ್ಟ ಎಲ್ಲರೂ ಇಟ್ಟು ಕಳಿಸಿದ್ದು ಇವನಿಗೆ. ಹಿಂಗೆ ಒಬ್ರಿಕ್ಕಿಲ್ಲ, ಎಲ್ಲರೂ ಸೇರಿ ಬಗ್ನಿಗುಟ್ಟ ಇಟ್ಬಿಟ್ಟು ಆಚೆಗೆ ಕಳಿಸಿರೋದು. ಇವಾಗ ಬಂದು ಆಚೆ ಕಡೆ ಗಿಲ್ಲಿದು ಅವ ಜಾಸ್ತಿ ಇರೋದಕ್ಕೆ ಗಿಲ್ಲಿನ ನೆಗೆಟಿವ್ ಮಾತಾಡಿದ್ರೆ ನನ್ನ ಟ್ರೋಲ್ ಮಾಡ್ತಾರೆ, ಕ್ಯಾಕಸ್ ಮಕ್ಕು ಇರ್ತಾರೆ, ಒಡ್ಸ್ಕೊಂಡು ಗಾಗಲ್ಸ್ ಹಾಕೊಂಡು ಆರಾಮಾಗಿ ಹೋಗೋಣ. ಅವ್ನು ಏನು ಮಾತಾಡ್ತಾನೆ ಅಲ್ಲಿ ಯಾವುದೋ ಒಂದು ನಾಯಿ ಹಿಡ್ಕೊಂಬಂದಾನೆ, ಅದು ₹2 ಎಲ್ಲ ಕ್ರಾಸ್ ಬಿಟ್ಟು ನಾಯಿ ಹಿಡ್ಕೊಂಬಂದಾಳೆ. ಇವಾಗ ನಾನು ಹಾಕ್ಕೊಂಡಿದ್ದೀನಿ, ಇವಾಗ ಇದು ಹಾಕ್ಕೊಂಡಿದ್ನ ನಿಮ್ಗೇನು ಗೊತ್ತಿಲ್ಲ. ನಾನು ಯಾವುದೋ ಒಂದು ಬ್ರ್ಯಾಂಡ್ ಹೇಳ್ಬಿಟ್ಟು ನೋಡಿರಿ ₹1,00,000 ಅಂತೀನಿ, ನಂಬ್ತೀವೇನ್ರಿ? ₹1,000 ಇದು ₹1,00,000 ಅಂತೀನಿ. ನಿಮ್ಮನ್ನು ಅದನ್ನು ಮಿಕ್ಕಿದವ್ರು ಕೊಡ್ಬೇಕು ತಾನೆ. ಇವನು ಡಾಕ್ಯುಮೆಂಟ್ ಒಂದಕ್ಕೆ ಕೊಟ್ಟವನ. ಇವನು ₹80,000 ಶೆಲ್ಟ್ ಅಂತೆ. ನಮ್ಮ ಬೆಂಗಳೂರಲ್ಲಿ ₹10,00,000 ಶೆಲ್ಟ್ ಆಗಿರಲಿ, ಕಾಪಿ ಹಂಗೆ ₹3,000 ₹4,000 ಸಿಗ್ತೈತೆ. ಒರಿಜಿನಲ್ ಡೂಪ್ಲಿಕೇಟ್ 2 ಬೆಂಗಳೂರಲ್ಲಿ ಸಿಗ್ತೈತೆ. ಬಂದೇ ಕರ್ಕೊಂಡು ಹೋಗ್ತೀನಿ ನಿಮಗೆ. ಅವ್ನು ಹಾಕೋದು ಎಷ್ಟು ಗೊತ್ತಾ? 800